ದೇಶದ ಉತ್ತರ ಭಾಗದ ಅರಾವಳಿ ಪರ್ವತಗಳನ್ನು ಹಸಿರಿನಿಂದ ಸಂರಕ್ಷಿಸುವ ತನ್ನ ಬದ್ಧತೆಯನ್ನು ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ದೆಹಲಿಯಲ್ಲಿ ನಿನ್ನೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅರಾವಳಿ ಪ್ರಾಂತ್ಯದಲ್ಲಿ ನಗರೀಕರಣದ ಯಾವುದೇ ಉದ್ದೇಶ ಇಲ್ಲ, ಪರ್ವತ ಶ್ರೇಣಿಯನ್ನು ಸಂರಕ್ಷಿಸುವುದೇ ಮುಖ್ಯ ಉದ್ದೇಶವಾಗಿದೆ. ಪುಲೇರಾ, ಅಜ್ಮೀರ್, ಉದಯ್ಪುರ ಮತ್ತು ಬುಂಡಿ ಸೇರಿದಂತೆ ಹಲವು ನಗರಗಳು ಈಗಾಗಲೇ ಅರಾವಳಿ ಶ್ರೇಣಿಯ ವ್ಯಾಪ್ತಿಯಲ್ಲಿವೆ. ಶತಮಾನಗಳಿಂದ ಇಲ್ಲಿ ಜನರು ವಾಸಿಸುತ್ತಿದ್ದಾರೆ ಎಂದರು. ದೇಶದ 4 ರಾಜ್ಯಗಳ 37 ಜಿಲ್ಲೆಗಳಲ್ಲಿ ಪರ್ವತ ಶ್ರೇಣಿ ವ್ಯಾಪಿಸಿದ್ದು 1,44,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ರಾಜಸ್ಥಾನದಲ್ಲಿ 73.8% ವ್ಯಾಪಿಸಿದೆ. ಅರಾವಳಿಯ ಸಂರಕ್ಷಿತ ಪ್ರದೇಶಗಳ 90% ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅವಕಾಶವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಸರ್ಕಾರ ಈ ಕುರಿತು ರಚಿಸಲಾದ ಸಮಿತಿಯ ವರದಿಯನ್ನು ಸ್ವೀಕರಿಸಿದ್ದು, ಸಮಿತಿಯು ಸುಸ್ಥಿರ ಗಣಿಗಾರಿಕೆಗೆ ಶಿಫಾರಸು ಮಾಡಿದೆ ಎಂದು ತಿಳಿಸಿದರು. ಅಪರೂಪದ ಮತ್ತು ಅಣುಸ್ಥಾವರಗಳಿಗೆ ಬಳಕೆಯಾಗುವ ಖನಿಜಗಳನ್ನು ಹೊರತುಪಡಿಸಿ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಹೊಸ ಗಣಿಗಾರಿಕೆ ಗುತ್ತಿಗೆ ನೀಡಲಾಗುವುದಿಲ್ಲ. ಈ ಪರ್ವತ ಶ್ರೇಣಿಯಲ್ಲಿನ 4 ಹುಲಿ ರಕ್ಷಿತಾರಣ್ಯಗಳು ಮತ್ತು 20 ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಗಣಿಗಾರಿಕೆ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ. ಯಾವುದೇ ಹೊಸ ಗುತ್ತಿಗೆ ನೀಡುವ ಮೊದಲು ವೈಜ್ಞಾನಿಕ ನಿರ್ವಹಣಾ ಯೋಜನೆ ಎಂಪಿಎಸ್ಎಂ ಅನ್ನು ಅಂತಿಮಗೊಳಿಸಬೇಕಾಗಿದೆ. ಅರಾವಳಿ ಪರ್ವತಗಳಲ್ಲಿ ಸರ್ಕಾರದ ಹಸಿರು ಉಪಕ್ರಮಗಳ ಬಗ್ಗೆ ನ್ಯಾಯಾಲಯ ಪ್ರಶಂಸೆ ವ್ಯಕ್ತಪಡಿಸಿದೆ ಎಂದರು. ಪರ್ವತಗಳ ಸಂರಕ್ಷಣಾ ನಿಯಮಗಳನ್ನು ಸರ್ಕಾರ ಸಡಿಲಗೊಳಿಸಿದೆ ಎಂಬ ಆರೋಪಗಳನ್ನು ಸಚಿವರು ತಳ್ಳಿಹಾಕಿದರು. The Aravali Green Wall Project, an initiative aimed at restoring degraded land, preventing desertification, enhancing green cover and improving the ecological health of Aravali landscape.